ಆದರಣೀಯ ಭಕ್ತ ಬಂಧುಗಳೇ, ದಕ್ಷಿಣ ಭಾರತದ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಬೆಳ್ಳಿ ರಥ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಧುನಿಕ ಸುಳ್ಯದ ಅಮರ ಶಿಲ್ಪಿ, ಶಿಕ್ಷಣ ಸಂಸ್ಥೆಗಳ ನಿರ್ಮಾತೃ ಕುರುಂಜಿ ವೆಂಕಟರಮಣ ಗೌಡ ಮತ್ತು ಜಾನಕಿ ವೆಂಕಟರಮಣ ಗೌಡರ ಸುಪುತ್ರ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಮತ್ತು ಮನೆಯವರು ನೀಡುವ ಬೆಳ್ಳಿ ರಥ ಇದೇ ದಿನಾಂಕ 10-11-2025 ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಸಮರ್ಪಣೆಗೊಳ್ಳಲಿದೆ. ಈ ಸುಂದರ ರಥದ ನಿರ್ಮಾಣ ಕಾರ್ಯ ಪ್ರಸಿದ್ಧ ರಥ ಶಿಲ್ಪಕಲಾ ಕೇಂದ್ರ ಕೋಟೇಶ್ವರದಲ್ಲಿರುವ ಕುಂಬಾಶಿಯಲ್ಲಿ ಜಕಣಾಚಾರಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರೂ ಆದ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರ ಸುಪುತ್ರ ರಾಜಗೋಪಾಲ ಆಚಾರ್ಯರ ಸಾರಥ್ಯದಲ್ಲಿ ನಡೆಯುತ್ತಿದೆ. ಮೂಲ ಚಿಂತನೆಗೆ ಚ್ಯುತಿಯಾಗದಂತೆ ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ವಾಸ್ತು ಪ್ರಕಾರವಾಗಿ ಈ ಕೆಲಸ ಕಾರ್ಯಗಳು ನಡೆಯುತ್ತಿದೆ. ನುರಿತ 50 ಜನ ಶಿಲ್ಪಶಾಸ್ತ್ರಗಾರರ ತಂಡ ಈ ಕೆಲಸದಲ್ಲಿ ಕೈ ಜೋಡಿಸುತ್ತಿದೆ. ಬನ್ನಿ ಭಗವದ್ಭಕ್ತರೇ, ಈ ಪುಣ್ಯ ರಥಯಾತ್ರೆಯು ನವೆಂಬರ್ 4 ಕೋಟೇಶ್ವರದಿಂದ ಪ್ರಾರಂಭಗೊಂಡು ಉಚ್ಚಿಲ, ಸುರತ್ಕಲ್, ಮಂಗಳೂರು, ಬಿಸಿ ರೋಡ್, ಪುತ್ತೂರು, ಜಾಲ್ಸೂರು ಮಾರ್ಗವಾಗಿ ಸುಳ್ಯ ಪುರ ಪ್ರವೇಶಗೊಂಡು ಪುರಾಧೀಶ ಶ್ರೀ ಚನ್ನಕೇಶವನ ಪಾವನ ಭೂಮಿಯನ್ನು ಪ್ರವೇಶ ಮಾಡಿ ಇತಿಹಾಸ ಪ್ರಸಿದ್ಧ ಪ್ರಕೃತಿ ಮಡಿಲಿನ ಪಯಸ್ವಿನಿ ಕಿನಾರೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಸುಳ್ಯದ ತಾಯಿ ಗುತ್ಯಮ್ಮ ದೇವಿಯ ಸಾನ್ನಿಧ್ಯದಲ್ಲಿ ತಂಗಲಿದೆ. ನವೆಂಬರ್ 5 ಗುತ್ಯಮ್ಮ ಕ್ಷೇತ್ರದಿಂದ ಹೊರಟು ಸುಳ್ಯದ ಶಿಕ್ಷಣ ಕಾಶಿಯ ಕೆವಿಜಿ ವೃತ್ತದಲ್ಲಿ ಬೆಳಿಗ್ಗೆ 8 ವಿಜೃಂಭಣೆಯ ರಥಯಾತ್ರೆ ಚಾಲನೆಗೊಳ್ಳಲಿದೆ. ಅತಿಥಿ ಅಭ್ಯಾಗತರ, ಸಮಾಜದ ಮುಖಂಡರ ಪಾಲ್ಗೊಳ್ಳುವಿಕೆಯಿಂದ ವಿವಿಧ ಕಲಾ ತಂಡಗಳ ಮೇಳ, ಚೆಂಡೆ ವಾಲಗಗಳ ನಿನಾದಗಳೊಂದಿಗೆ ಸುಳ್ಯದ ಪ್ರಮುಖ ಬೀದಿಯಲ್ಲಿ ಸಾಗಿ ರಾಜ ರಸ್ತೆಯಾಗಿ ಪೈಚಾರು, ಸೋಣಂಗೇರಿ, ಗುತ್ತಿಗಾರು ಮೂಲಕ ಸುಬ್ರಹ್ಮಣ್ಯ ತಲುಪಲಿದೆ. ಬನ್ನಿ ಭಕ್ತ ಬಂಧುಗಳೇ, ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ತಮ್ಮನ್ನು ಅಕ್ಕರೆಯಿಂದ ಆಮಂತ್ರಿಸುವವರು ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಮತ್ತು ಮನೆಯವರು ಕುರುಂಜಿ.